ಕೆಲವು ಪ್ರಮುಖವಾದ ವಿಚಾರ ಕೈಗೊಂಡಿದ್ದೇವೆ. ನಮ್ಮ ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಮತ್ತು ದೃಷ್ಟಿಗೋಸ್ಕರ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಸರಿಯಾದ ರೀತಿ ಅವ್ರಿಗೆ ಕಣ್ಣಿನ ಆರೈಕೆ ಸೇವೆ ಮಾಡಬೇಕು ಅಂಥೇಳಿ ಅದನ್ನು ಬಲಪಡಿಸಬೇಕು ಅಂಥೇಳಿ ಈಗಾಗಲೇ ನಾವು ಒಂದು 26 ಕೋಟಿ ರೂಪಾಯಿ ಹಣವನ್ನು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಈ ಕಣ್ಣಿಗೆ ಮಕ್ಕಳಿಗೆಲ್ಲ ಸ್ವಲ್ಪ ಆರೋಗ್ಯಕರವಾದ ಕಣ್ಣು ದೃಷ್ಟಿಗೆ ಯಾವುದೂ ಸಮಸ್ಯೆ ಆಗಬಾರ್ದು ಅಂಥೇಳಿ ಅದಕ್ಕೇನೇನು ಸೇವೆ ಬೇಕೋ ಕಣ್ಣಿನ ಆರೈಕೆ ಸೇವೆ ಮಾಡಿಕೊಳ್ಬೇಕು, ಅದಕ್ಕೆಲ್ಲ ಯಾರ ಟೆಸ್ಟಿಂಗು ಮತ್ತೊಂದು ಎಲ್ಲದಕ್ಕೂ ಅವಕಾಶ ಮಾಡಿಕೊಡ್ಬೇಕು, ಅದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನಲ್ಲಿ ಸೊನ್ನ ಗ್ರಾಮದ ಹತ್ತಿರ ಕೃಷ್ಣಾ ನದಿಯಿಂದ ನೀರನ್ನು ಲಿಫ್ಟ್ ಇರಿಗೇಷನ್ ಮಾಡಲಿಕ್ಕೆ ಘಟ್ಟಪ್ರಭಾ ಹಳ್ಳದಿಂದ ಸುಮಾರು 38ರಿಂದ 44 ಕಿಲೋಮೀಟರ್ವರೆಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡಲು ಸುಮಾರು 98.50 ಲಕ್ಷ ಅಂದರೆ 99 ಕೋಟಿ ರೂಪಾಯಿಯಷ್ಟು ಬಿಳಗಿ ಏತ ನೀರಾವರಿ ಯೋಜನೆಯನ್ನು ಸುಮಾರು 7,000 ಎಕರೆಗೆ ಅನುಕೂಲ ಆಗಲು ಇವತ್ತು ಆಡಳಿತ ಅನುಮೋದನೆಯನ್ನು ನಾವು ಕೊಟ್ಟಿದ್ದೇವೆ. ಲಿಫ್ಟ್ ಇರಿಗೇಷನ್ ಸ್ಕೀಮ್. ಮತ್ತು ಗುಲ್ಬರ್ಗದಲ್ಲಿ ವಾಣಿಜ್ಯ ಇಲಾಖೆ ಮತ್ತು ಕೈಗಾರಿಕೆ ಇಲಾಖೆ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಸಹಭಾಗಿತ್ವದಲ್ಲಿ ಒಂದು ಜವಳಿ ಪಾರ್ಕನ್ನು ಮಾಡಲಿಕ್ಕೆ 1,700 ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆ ಈಗ ಫಸ್ಟ್ ಫೇಸಲ್ಲಿ 320 ಕೋಟಿ ರೂಪಾಯಿಗೆ ನಮ್ಮ KDB ಅವರೇ ಅದನ್ನು ಮಾಡಲು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ NGFನಲ್ಲಿ ತಮಗೆಲ್ಲ ಗೊತ್ತಿದೆ, ಒಂದು 60 ಎಕರೆ ಜಮೀನಿದೆ, ಅಲ್ಲಿ ಮರಗಳೆಲ್ಲ ಇದೆ. ಸೊ ನಾನು ಎಲ್ಲೆಲ್ಲಿ ಈ ರೀತಿ ಆಸ್ತಿಗಳಿದೆ, ಮರಗಳಿದೆ, ಎಲ್ಲ ಕಡೆ ಹೊಸ ಪಾರ್ಕ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂಥೇಳಿ ಸೊ NGFನಲ್ಲಿ ಟ್ರೀ ಪಾರ್ಕ್ ಫೇಸ್ 1B 2 ಕೂಡ ಒಂದಾಗಲೇ ಆಗಿದೆ. ಅಲ್ಲೊಂದು ಕಲ್ಚರಲ್ ಸೆಂಟ್ರು ಮತ್ತು ಸ್ಪೋರ್ಟ್ಸ್ಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ಅದಕ್ಕೂ ಕೂಡ 26 ಕೋಟಿ ರೂಪಾಯಿ ಅದನ್ನು ಮೀಸಲಾಗಿ ಇಟ್ಟಿದ್ದೇವೆ. ಅದು ಒಂದು ಅವ್ರು ಪ್ರಪೋಸಲ್ ಕೊಟ್ಟಿದ್ದಾರೆ, ಅದಕ್ಕೆ ಕೂಡ ಒಂದು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಈ ಬಾರಿ ಕ್ರೀಡಾ ಉಡುಪುಗಳು ಮತ್ತು ವಿದ್ಯಾರ್ಥಿಗಳ ಸಾಮಗ್ರಿಕೆ ಎಲ್ಲ ಮಕ್ಕಳು ಕೂಡ ಸುಮಾರು 33 ಕೋಟಿ ರೂಪಾಯಿದ ಒಂದು ಪ್ರಪೋಸಲ್ ಬಂದಿತ್ತು. ಎಲ್ಲರಿಗೂ ಕೂಡ ಶೂಸು, ಬಟ್ಟೆ, ಯೂನಿಫಾರ್ಮ್ ಕೊಡಲಿಕ್ಕೆ ಅದು ಕೂಡ ಟೈಮ್ಲಿ ಆಗಲಿ ಅಂಥೇಳಿ ಡಿಲೇ ಮಾಡೋದು ಬೇಡ ಅಂತ ಈ ವರ್ಷ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹಿಂದೆ ಎಲ್ಲ ಸ್ವಲ್ಪ ಇತ್ತು, ಅದಕ್ಕೆ ಈಗ ಪರ್ಮಿಷನನ್ನು ಕೊಟ್ಟಿದ್ದೇವೆ. ಅಡ್ರೆಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ವೈ ಫಸ್ಟ್ ಫೇಸ್ ಎಲ್ಲೆಲ್ಲಿ ಕ್ಲಿಯರ್ ಆಗಿದೆ ಅಲ್ಲಿ ತೆಗೆದುಕೊಳ್ಳೋಕ್ಕೆ ಹೊರಟಿದ್ದೀವಿ. ಈಗ ಫಸ್ಟ್ ಫೇಸ್ ಮಾಡ್ತಾ ಇದ್ದೀವಿ. ಸೊ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ದೇವನಹಳ್ಳಿಯಲ್ಲಿ ಏರೋಸ್ಪೇಸ್ ಪಾರ್ಕ್ ಅಲ್ಲಿ ಕಾಮನ್ ಫೆಸಿಲಿಟಿ ಸೆಂಟರ್ಗೋಸ್ಕರ ಅಲ್ಲಿ ಒಂದು ಮಾಡಲಿಕ್ಕೆ, ಏಕೆಂದರೆ ಬೇಕಾದಷ್ಟು ಜನ ಬೇರೆಯವರೆಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಲ್ಲೇನಾದ್ರು ಏರೋಸ್ಪೇಸ್ದು ಎಲ್ಲ ಮಿಷಿನ್ ಇದನ್ನೆಲ್ಲ ಕಂಪ್ಲೀಟ್ ಎಲ್ಲ ರಿಪೇರ್ಸು ಮತ್ತೊಂದು ಇರೋ ಕಡೆ ಆಗಲಿ ಅಂಥೇಳಿ ಏರ್ಪೋರ್ಟ್ ಪಕ್ಕದಲ್ಲೇ ಅವರು ಪಾರ್ಕ್ ರೆಡಿ ಮಾಡ್ತಾಯಿದ್ದಾರೆ. ಅದಕ್ಕೆ 30 ಕೋಟಿ ರೂಪಾಯಿ ಅದನ್ನು ಕೂಡ ನಮ್ಮ KDB ಅವರಿಗೆ ಕೂಡ ಅವ್ರ ಕೈಯಲ್ಲಿ ಮಾಡಲಿಕ್ಕೆ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ನಮ್ಮ ವಿಕಲಚೇತನ ಹಕ್ಕು ಕಾಯ್ದೆ 2017 ರೈಟ್ ಆಫ್ ಪರ್ಸನ್ ಹೂ ಡಿಸಬಿಲಿಟಿ ಅವರಿಗೆ
ಭೂ ಮೀಸಲಾತಿ ರಿಯಾಯಿತಿ ಬಗ್ಗೆ ಒಂದು ಇತ್ತಂದಿತ್ತು. ಅದಕ್ಕೆ 5% ರಿಸರ್ವೇಷನ್ ಅಂತ ಹೇಳಿದ್ದು. ಅದಕ್ಕೆ ಈಗ ನಾವು 2 ಆಪ್ಷನ್ಸ್ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಒಂದು ಲಿಮಿಟ್ ಮಾಡಿದ್ದೀವಿ, 10% ಆಫ್ ದಿ ವ್ಯಾಲ್ಯೂ ವಿತ್ ಎ ಮ್ಯಾಕ್ಸಿಮಮ್ ಆಫ್ 20 ಲಕ್ಷ ರೂಪಾಯಿವರೆಗೂ ಕೂಡ ಅದಕ್ಕೆ ರಿಯಾಯಿತಿ ಕೊಡಲು ಇಂಥವ್ರಿಗೇನು ನಾವು ಮಂಜೂರಾತಿಯನ್ನು ಕೊಡಬೇಕಾದ್ರೆ ನಮ್ಮ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸಿಂದ ಅವ್ರಿಗೆ ಆ ಬೆನಿಫಿಟನ್ನು 20 ಲಕ್ಷ ರೂಪಾಯಿವರೆಗೂ ಲಿಮಿಟ್ ಮಾಡಿ ಕೊಡ್ತಾಯಿದ್ದೀವಿ. ಇದು ಹ್ಯಾಂಡಿಕ್ಯಾಪ್ಡವರು KDB ಲ್ಯಾಂಡು. KDB ಅಲಾಟ್ಮೆಂಟಲ್ಲಿ 5% ಇತ್ತು. 5% ಲ್ಯಾಂಡ್ ರಿಸರ್ವ್ ಇತ್ತು. ಅದಕ್ಕೆ ರೇಟ್ನಲ್ಲಿ 10% ಆಫ್ ದಿ ವ್ಯಾಲ್ಯೂ, ಇಲ್ಲ ಅಂತಂದರೆ 20 ಲಕ್ಷ ರೂಪಾಯಿ ಸೀಲಿಂಗ್, ಮ್ಯಾಕ್ಸಿಮಮ್ ಸೀಲಿಂಗ್. ಅಷ್ಟುವರೆಗೂ ಅವರಿಗೆ ರಿಯಾಯಿತಿಯನ್ನು ಅವ್ರಿಗೆ ಕೊಡ್ತಾಯಿದ್ದೀವಿ. ಯಾವುದಿದೆ? ಆಮೇಲೆ ರಾಮ್ಜಿ ಏನೋ ಸ್ಕೀಮ್ ಇತ್ತು. ಈಗ ನಾವು ಸುಮಾರು 60-40 ಸ್ಕೀಮು ನಮ್ಮ ಪ್ರೊಟೆಸ್ಟ್ನ ವ್ಯಕ್ತಪಡಿಸಿದ್ದೀವಿ. ಕೋರ್ಟ್ಗೂ ಕೂಡ ಅದನ್ನು ಹಾಕ್ತಾಯಿದ್ದೀವಿ. ಏಕೆಂದರೆ ನಮಗೆ 40% ನಮ್ಮ ಹತ್ರ ಇಲ್ಲ ಅಂತ. ಬಟ್ ಕಂಡೀಷನಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕಾಗಿದೆ. ಸೊ ಅದಕ್ಕೆ ನಮ್ಮ ಸ್ಟೇಟಿಂದ 3,806 ಕೋಟಿ ರೂಪಾಯಿ ನಮಗೆ ಖರ್ಚು ಬೀಳ್ತದೆ 40%ಗೆ. ಅದಕ್ಕೆ ಪ್ರೊಟೆಸ್ಟರ್ ಕೂಡ ನಾವು ಮಾಡಿದ್ದೀವಿ. ಅದನ್ನು ಎಲ್ಲೆಲ್ಲಿ ಇದನ್ನು ತೆಗೆದುಕೊಳ್ಬೇಕು ಕೆಲಸಗಳನ್ನ ಅದಕ್ಕೆ ಈಗಾಗಲೇ ನಾವು ಇವತ್ತಿಂದ ನೋಟಿಫಿಕೇಷನ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಕೂಡ ಈಗ ಆ ಸ್ಕೀಮ್ನ ಕೋರ್ಟ್ಗಂತೂ ಹಾಕೋದಾಗ್ತಾಯಿದ್ದೀವಿ. ಬಟ್ ಅಟ್ ದಿ ಸೇಮ್ ಟೈಮ್ ನಾವು ಅದನ್ನು ಎಷ್ಟು ಬಳಸ್ಕೊಳಕ್ಕಾಗ್ತದೋ ಬಳಸ್ಕೊಳ್ಳೋಣ ಅಂಥೇಳಿ ನಾವು ಅದಕ್ಕೆ ಡಿಸಿಷನ್ ತೆಗೆದುಕೊಂಡಿದ್ದೇವೆ. That is why we have said with protest we have accepted and we will go ahead. Of course, administrative approval ಕೊಟ್ಟಿದ್ದೀವಿ ಈಗ. ಆಮೇಲೆ ನಮ್ಮ ಪಂಚಾಯಿತಿಗಳಲ್ಲೂ ಕೂಡ ಎಲ್ಲ ದಾಖಲೆಗಳನ್ನು ಶುದ್ಧ ಮಾಡಬೇಕು ಅಂತ ನಮ್ಮದು ಭೂ ಗ್ಯಾರಂಟಿ ಇದೆ. ಬೆಂಗಳೂರು ಸಿಟಿಲಿ ಯಾವ ರೀತಿ B to A ಮಾಡ್ತಾಯಿದ್ದೀವಿ, ಹಂಗೆ ಪಂಚಾಯಿತಿಲೂ ಕೂಡ ಮಾಡಲಿಕ್ಕೆ ಎಲ್ಲ ರಸ್ತೆಗಳನ್ನು, ಯಾವುದ್ಯಾವುದು ರಸ್ತೆಗಳಿತ್ತು, ರೆವಿನ್ಯೂ ರಸ್ತೆ, ಪ್ರೈವೇಟ್ ರಸ್ತೆ ಎಲ್ಲ ಕೂಡ ಗೌರ್ಮೆಂಟ್ ರಸ್ತೆಯಾಗಿ ಪರಿವರ್ತನೆ ಆಗಲಿಕ್ಕೆ. ಸಪೋಸ್ ಅವನು ರಿಜಿಸ್ಟರ್ ಮಾಡಿಬಿಟ್ಟಿರ್ತಾನೆ, ಅವನು ಪಾಣಿಲಿ ಅವನ ಹೆಸರೇ ಬರ್ತಾ ಇರ್ತದೆ, ಸೈಟ್ಗಳೆಲ್ಲ ಮಾರ್ಬಿಟ್ಟಿರ್ತಾನೆ. ಸೊ ಅವೆಲ್ಲ ದಾಖಲೆ ಇರ್ತದೆ. ಅದಕ್ಕೆಲ್ಲ ಕಂಪ್ಲೀಟ್ ಎಲ್ಲ ರೋಡ್ಗಳನ್ನ ಗೌರ್ಮೆಂಟ್ ಒಂದು ಸೈಟನ್ನು ಹಂಚಿದ್ರೆ ಅದನ್ನೆಲ್ಲ ಆಸ್ತಿಗಳನ್ನ, ರೋಡ್ಗಳನ್ನೆಲ್ಲ ಗೌರ್ಮೆಂಟ್ ರೋಡಾಗಿ ಬೆಂಗಳೂರು ನಗರದಲ್ಲಿ ಹಿಂದೆ ನಾನು ಮಾಡಿದ್ದೆ. ಅದೇ ರೀತಿ ನಾವು ಎಲ್ಲ ದಾಖಲೆಗಳನ್ನು ಮಾಡಿಕೊಳ್ಳಿಕ್ಕೆ ವಿ ವಿಲ್ ಡಿಕ್ಲೇರ್ ಆಲ್ ದಿ ಪ್ರೈವೇಟ್ ಲ್ಯಾಂಡ್ಸ್, ರೋಡ್ಸ್ ಆ್ಯಸ್ ಪಬ್ಲಿಕ್ ರೋಡ್ಸ್. ಯಾವುದು ಖಾಸಗಿ ಒಂದು ಸೈಟ್ ಹಂಚಿದ ಮೇಲೆ ಆ ರಸ್ತೆ ಅಂತ ಏನು ಅವನು ಮುಂದಕ್ಕೆ ಬರೆದಿರ್ತಾನೆ ಅದು ಅವನು ಖಾಸಗಿ ಸ್ವತ್ತಾಗಿರೋದಿಲ್ಲ. ಇದು ಏನಿದ್ರು ಸರ್ಕಾರದ ಸ್ವತ್ತಾಗಿರ್ತದೆ. ಅದಕ್ಕೆ ಕಾನೂನನ್ನ ನಾವೇನು ತರಬೇಕೋ ಕಾನೂನು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ.